ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ರೋಜಸ್ ಲಾಫ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ನೀವೆಲ್ಲ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಫ್ರೆಂಡ್ಸ್, ನಾನಿವತ್ತು ಸಂಡೇ ಮಾರ್ನಿಂಗಿಂದ ನನ್ನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಹಾಗೆ ಇವತ್ತಿನ ವ್ಲಾಗಲ್ಲಿ ನಾನು ಒಂದು ಮಗುವಿನ ತಾಯಿಯಾಗಿ, ಜೊತೆಗೆ ಈಗ ಪ್ರೆಗ್ನೆಂಟ್ ಆಗಿ ಮನೆ ಕೆಲಸ ಎಲ್ಲ ಹೇಗೆ ಮೇಂಟೈನ್ ಮಾಡ್ಕೊಳ್ತೀನಿ, ಹಾಗೆ ಮಗುನ ಹೇಗೆ ನೋಡ್ಕೊಳ್ತೀನಿ ಅನ್ನೋದು ನನ್ನ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಹಾಗೆ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಇನ್ನು ಬೆಳಗ್ಗೆನೇ ಎದ್ದಿದ ತಕ್ಷಣ ನಾನು ಪಾತ್ರೆನೆಲ್ಲ ನೀಟಾಗಿ ವಾಶ್ ಮಾಡಿ, ಹಾಗೆ ಒಲೆನೆಲ್ಲ ನೀಟಾಗಿ ಒರೆಸ್ಕೊಂಡ್ಬಿಟ್ಟು, ಹಾಗೆ ಇನ್ನು ಇವತ್ತು ಅಡುಗೆನೂ ಕೂಡ ಶುರು ಮಾಡ್ಕೊಂಡಿದ್ದೀನಿ. ಅಡುಗೆ ಮಾಡಿಬಿಡೋಣ ಅಂತೇಳಿ ಸಾರು ಮಾಡಿಬಿಟ್ರೆ ಆಫ್ಟರ್ನೂನಿಗೆ ಆಗುತ್ತೆ, ನೈಟಿಗೂ ಆಗುತ್ತೆ. ಒಂದು ಸ್ವಲ್ಪ ರೈಸ್ ಮಾಡ್ಕೊಂಡ್ರೆ ಆಯಿತು ಅಂತೇಳಿ ನಾನು ಅಡುಗೆನೂ ಕೂಡ ಶುರು ಮಾಡ್ಕೊಂಡಿದ್ದೀನಿ. ತುಂಬ ಸಿಂಪಲ್ಲಾಗಿ ಸ್ವಲ್ಪ ಕ್ವಾಂಟಿಟಿಲಿ ಸೊಪ್ಪಿತ್ತು ಫ್ರೆಂಡ್ಸ್. ಅದು ಸ್ವಲ್ಪ ಪಪ್ಪು ಥರ ಮಾಡೋಣ, ತೊಗರಿಬೇಳೆ ಎಲ್ಲ ಹಾಕಿ ಚೆನ್ನಾಗಿರುತ್ತೆ, ಟೇಸ್ಟ್ ಸೂಪರಾಗಿರುತ್ತೆ ಅಂತೇಳಿ. ಇನ್ನು ನನ್ನ ಮಗ ಕೂಡ ಮಲಗಿದ್ದಾನೆ. ಸೊ ಬನ್ನಿ ಇವತ್ತಿನ ನನ್ನ ರೊಟೀನ್ ಹೇಗಿರುತ್ತೆ ಅಂತೇಳಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಫ್ರೆಂಡ್ಸ್, ಇನ್ನು ನನ್ನ ಹಸ್ಬೆಂಡು ಇವಾಗ ಹಾಲು ಮತ್ತು ಬಿಸ್ಕೆಟ್ನ ತೊಗೊಂಬಂದು ಕೊಟ್ಟರು. ನಾನು ಆಲ್ರೆಡಿ ಶೇರ್ ಮಾಡ್ತಾ ಇರ್ತೀನಿ. ನಾನು ಬೆಳಗ್ಗೆ ಸ್ವಲ್ಪ ಹಾಲು ಬಿಸ್ಕೆಟ್ ತಿಂದುಬಿಟ್ರೆ ಸೊ ನಿಧಾನವಾಗಿ ನನ್ನ ಮಗನ ಎಬ್ಬಿಸ್ಕೊಂಡು ಅವನಿಗೆ ಊಟನ ಮಾಡಿಸ್ಬೋದು. ಅಲ್ಲಿ ತನಕ ನಮಗೆ ಸುಸ್ತು ಅನ್ನೋದು ಇರೋದಿಲ್ಲ ಫ್ರೆಂಡ್ಸ್. ಸ್ವಲ್ಪ ಸುಸ್ತು ಕಮ್ಮಿ ಇರುತ್ತೆ. ಏನು ತಿಂದೇನೆ ನಾವು ಮಾಡ್ತೀವಿ ಇಂಥ ಪ್ರೆಗ್ನೆನ್ಸಿ ಟೈಮಲ್ಲಿ ಕೆಲಸನ ಅಂತಂದರೆ ಖಂಡಿತ ಆಗೋಲ್ಲ. ಸ್ವಲ್ಪ ಎನರ್ಜಿ ಬೂಸ್ಟ್ ಅಂತಲೇ ಹೇಳ್ಬೋದು ಈ ಹಾಲು ಮತ್ತು ಬಿಸ್ಕೆಟು. ಸೊ ಹಾಗಾಗಿ ಫಸ್ಟ್ ನಾನು ಅದನ್ನು ಮಾಡ್ಕೊಂಬಿಡೋಣ ಅಂಥೇಳಿ ಹಾಲು ಕಾಯಿಸ್ಕೊಳ್ಳೋಕ್ಕೆ ಅಂತೇಳಿ ಬಂದಿದ್ದೀನಿ ಫ್ರೆಂಡ್ಸ್. ಆದಷ್ಟು ಪ್ರೆಗ್ನೆನ್ಸಿ ವುಮೆನ್ಸ್ ನೀವು ಈ ಥರ ಯಾರು ಹೆಲ್ಪ್ ಮಾಡದೇ ಇದ್ದಾಗ ನೀವೊಬ್ಬರೇ ಕೆಲಸಗಳನ್ನ ಮಾಡ್ಕೋಬೇಕು ಇಂಥ ಟೈಮ್ಗಳಲ್ಲಿ ಅಂತ ಅಂದರೆ ನೀವು ಈ ಥರ ಫಸ್ಟ್ ಹಾಲುಗೀಲೇನಾದರೂ ತೊಗೊಂಬಿಡಿ ಹೊಟ್ಟೆಗೆ, ನಂತರದಲ್ಲಿ ಕೆಲಸನ ಶುರು ಮಾಡ್ಕೊಳ್ಳಿ. ಹಾಗೆ ಫ್ರೆಂಡ್ಸ್, ಇನ್ನು ಸ್ವಲ್ಪ ಸೊಪ್ಪಿತ್ತು, ಸೊಪ್ಪು ಜಾಸ್ತಿ ತಂದಿದ್ರೆ ಅವತ್ತು ಮಾಡಿದ್ದೀನಿ. ಸ್ವಲ್ಪ ಕ್ವಾಂಟಿಟಿಲಿ ದಂಟಿನ ಸೊಪ್ಪಿತ್ತು ಫ್ರೆಂಡ್ಸ್. ಹಾಗಾಗಿ ಅದನ್ನೆಲ್ಲ ಹಾಕಿ ಮಿಕ್ಸ್ ಕಾಳು ಹಾಕಿ ಸಾಂಬಾರು ಮಾಡಿಬಿಡೋಣ ಅಂತೇಳಿ. ತುಂಬಾ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಅದು ಹೇಗೆ ಅಂತೇಳಿ ನಿಮಗೆ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಫ್ರೆಂಡ್ಸ್, ಇನ್ನು ನನ್ನ ಮಗ ಅಂತೂ ಮಲಗಿದ್ದಾನೆ. ಅವನು ಎದ್ದೇಳೋದು ಕೂಡ ಲೇಟು. ನನ್ನ ಮಗ ಸ್ವಲ್ಪ ನನಗೆ ರೆಸ್ಟ್ ಅಂದರೆ ಜಾಸ್ತಿ ನನಗೆ ಟಾರ್ಚರ್ ಏನೂ ಇಲ್ಲ. ಎಷ್ಟೋ ಮಕ್ಕಳು ಬೇಗನೆ ಎದ್ದು ಅಮ್ಮಂದ್ರಿಗೆ ಸ್ವಲ್ಪ ಕೆಲಸ ಜಾಸ್ತಿ ಕೊಡ್ತವೆ, ಆಟ ಆಡೋದು ಮತ್ತು ತಲೆ ತಿನ್ನೋದು ಈ ಥರ ಮಾಡ್ತಾರೆ. ಬಟ್ ನನ್ನ ಮಗ ಹಾಗಲ್ಲ, ಸ್ವಲ್ಪ ಆರಾಮ್ಸೆಯಾಗಿ ಮಲಗಿ ಎದ್ದೇಳ್ತಾನೆ. ಅದಾದಮೇಲೆ ಫ್ರೆಂಡ್ಸ್, ಇನ್ನು ಅರ್ಧ ಲೀಟ್ರ್ ಹಾಲು ತೊಗೊಂಬಂದಿದ್ರಲ್ಲ, ಅದರಲ್ಲೊಂದು 1/4 ಲೀಟ್ರ್ ಹಾಲನ್ನ ಯೂಸ್ ಮಾಡ್ತಾಯಿದ್ದೀನಿ. ಉಳ್ದಂತೊಂದು 1/4 ಲೀಟ್ರ್ ಹಾಲನ್ನ ಎತ್ತಿಡ್ತಾಯಿದ್ದೀನಿ, ಯಾರಾದರೂ ಬಂದರೆ ಬೇಕಾಗುತ್ತೆ ಅಂತೇಳಿ. ಇನ್ನು ಫ್ರೆಂಡ್ಸ್, ಅವತ್ತು 1/4 ಲೀಟ್ರ್ ಹಾಲು ಎಕ್ಸ್ಟ್ರಾ ಎತ್ತಿಟ್ಟಿದ್ನಲ್ವ, ಅದನ್ನು ಯೂಸ್ ಮಾಡಲಿಲ್ಲ. ಅದು ಎಕ್ಸ್ಪೈರ್ ಡೇಟ್ ಮುಗ್ದೋಗಿದೆ ಇವತ್ತಿಗೆ. ಹಾಗಾಗಿ ಅದನ್ನ ಎಸ್ದು ಬಿಡೋಣ ಅಂತೇಳಿ, ಇದನ್ನಿಟ್ಟು ಅದನ್ನು ತೆಗ್ದು ಎಸೆಯೋಣ ಅಂತೇಳಿ ತಗೊಂಡೆ. ಇನ್ನು ಫ್ರೆಂಡ್ಸ್, ಹಾಲು ಕೂಡ ಬಿಸಿಯಾಗಿದೆ. ಇನ್ನು ನಮ್ಮದು ಈ ಸಿಲಿಂಡ್ರ್ ಇದೆಯಲ್ಲ ಫ್ರೆಂಡ್ಸ್, ಅದು ಸ್ವಲ್ಪ ಲೂಸ್ ಕನೆಕ್ಷನ್ ಇದೆ, ಅದು ಪೈಪಿಂಗು. ಸೊ ಹಾಗಾಗಿ ಸ್ವಲ್ಪ ಸ್ಮೆಲ್ ಬರುತ್ತಲ್ಲ ಅಂತ ನೋಡಬೇಕು, ಯಾಕಂದರೆ ಜೋರಾಗಿ ಸ್ಮೆಲ್ ಬಂದುಬಿಡುತ್ತೆ. ಸೊ ಹಂಗಾಗಿ ಸ್ಮೆಲ್ ಬರುತ್ತೆಲ್ಲ ನೋಡಿ ಅಂತೇಳಿ ಹಾಲನ್ನ ಕೂಡ ಕಾಯಿಸ್ಕೊಳ್ತಾ ಇದ್ದೀನಿ. ಇನ್ನು ನನ್ನ ಮಗನ ಕೂಡ ಹಾಗೆ ಹೆಬ್ಬರಿಸೋಣ ಅಂತೇಳಿ ಹೊರಟು. ಬಟ್ ಈ ಹಾಲು ಸ್ವಲ್ಪ ಬಿಸಾಕಿಬಿಡೋಣ ಅಂಥೇಳಿ ಹಾಲನ್ನ ತಗೊಂಡೋಗಿ ಬಿಸಾಕಿಬಿಟ್ಟು, ಈಗ ಸೊಪ್ಪಿತ್ತಲ್ಲ ಫ್ರೆಂಡ್ಸ್, ಸೊಪ್ಪನ್ನ ಕಟ್ ಮಾಡಿ ನೆನೆ ಹಾಕಿಬಿಡೋಣ ಅಂತ. ಸ್ವಲ್ಪ ಸೊಪ್ಪಲ್ಲಿ ಮಣ್ಣು ಸ್ವಲ್ಪನಾದರೂ ಇದ್ದರೆ ನಮಗೆ ಸಾಂಬಾರು ತಿನ್ನುವಾಗ ಅದೇ ಬಾಯಿಗೆ ಸಿಗ್ತಾ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ದೊಡ್ಡ ಬಕೆಟ್ ತಗೊಂಡ್ಬಿಟ್ಟು ಅದನ್ನು ಅದರೊಳಗಡೆ ನೀರನ್ನ ಹಾಕಿ ಸೊಪ್ಪನ್ನು ತೊಳೆದು ನೆನೆಸಿಟ್ಬಿಟ್ರೆ ಅದರಲ್ಲಿರೋ ಮಣ್ಣಿನಂಶ ಎಲ್ಲ ನೀಟಾಗಿ ಹೋಗ್ಬೋದು ಅಂತೇಳಿ ನಾನು ಸೊಪ್ಪನ್ನ ತೊಳ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಇನ್ನು ನನ್ನ ಹಸ್ಬೆಂಡ್ ಕೂಡ ಕೆಲಸದಿಂದ ಬರೋದು ಲೇಟ್ ಅಲ್ವಾ, ಸೊ ಹಾಗಾಗಿ ನಿಧಾನವಾಗಿ ಮಾಡ್ಕೊಳ್ತಾ ಇದ್ದೀನಿ ಕೆಲಸನ. ಹಾಗೆ ಫ್ರೆಂಡ್ಸ್, ಇನ್ನು ಸ್ವಲ್ಪ ಸೊಪ್ಪು ಉಳಿದಿತ್ತು. ಸೊ ಹಾಗಾಗಿ ಸೊಪ್ಪು ಸಾಂಬಾರು ಮಾಡಿಬಿಡೋಣ ಅಂತ ತುಂಬ ಸಿಂಪಲಾಗಿ ಮಾಡ್ತೀನಿ. ತೊಗರಿಬೇಳೆ ಟೊಮೊಟೊ ಎಲ್ಲ ಹಾಕಿ ತುಂಬ ಸಿಂಪಲ್ಲಾಗಿ ಸಾಂಬಾರು ಮಾಡಿಬಿಡೋಣ, ರೈಸ್ ಮಾಡ್ಕೊತೀನಿ. ಬನ್ನಿ, ನಾನು ಯಾವ ರೀತಿ ಸಿಂಪಲಾಗಿ ಮಾಡ್ತೀನಿ ಅಂತೇಳಿ ಮುಂದೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಫ್ರೆಂಡ್ಸ್, ಇನ್ನು ಈ ಸಾಂಬಾರಿಗೆ ಟೊಮೊಟೊ ಹಣ್ಣು ಮತ್ತು ಈರುಳ್ಳಿ ಈ ಥರ ಏನೆಲ್ಲ ಬೇಕೋ ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಲು ಕೂಡ ಕಾದಿದೆ, ಬಟ್ ಕುದ್ದಿಲ್ಲ. ಸೊಪ್ಪು ಮತ್ತು ಇದಕ್ಕೆ ಸ್ವಲ್ಪ 1-2 ಸ್ಪೂನಷ್ಟು ಅವರೆಬೇಳೆ, ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ, ಒಂದು ಅರ್ಧ ಕಪ್ಪಷ್ಟು ತೊಗರಿಬೇಳೆ, ಜೊತೆಗೆ ನಾನು
ಒಂದು 1/4 ಕಪ್ಪಷ್ಟು ನಾನು ಹುರುಳಿಕಾಳನ್ನ ತೊಗೊಂಡಿದ್ದೀನಿ. ಅದಕ್ಕೆ ಮತ್ತೆ ಸೊಪ್ಪನ್ನ ಈ ಥರ ದಂಟಿ ಸೊಪ್ಪು ಬರುತ್ತಲ್ಲ ಫ್ರೆಂಡ್ಸ್, ಕೆಂಪು ಕಲರ್, ರೆಡ್ ಕಲರು, ಆ ಸೊಪ್ಪನ್ನು ನೀಟಾಗಿ ವಾಶ್ ಮಾಡಿ ಹಾಕೊಂಡಿದ್ದೀನಿ. ಅದಾದಮೇಲೆ ಒಂದು ಈರುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ. ಈಗ ನಾನು ಒಂದು ಟೊಮಟೊನ ಸಹ ಇದಕ್ಕೆ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಇದಾದಮೇಲೆ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಅರಿಶಿನ ಕೂಡ ಸೇರಿಸ್ಕೊಳ್ತೀನಿ. ಈಗ ನಾನು ಇದಕ್ಕೆ ಸ್ವಲ್ಪ ಅರಿಶಿನ ಜೊತೆಗೆ ಸ್ವಲ್ಪ ಉಪ್ಪು, ಹಾಗೆ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ಎಣ್ಣೆ, ಹಾಗೆ ಸ್ವಲ್ಪ ಜೀರಿಗೆ. ಹಾಗೆ ಫ್ರೆಂಡ್ಸ್, ಜೀರಿಗೆ ನೀವು ಒಗ್ಗರಣೆನೂ ಸಹ ಮಾಡ್ಕೋಬೋದು. ನಾನು ಬೆಳ್ಳುಳ್ಳಿ ಒಗ್ಗರಣೆ ಮಾಡ್ತೀನಿ. ಸೊ ಹಾಗಾಗಿ ಜೀರಿಗೆ ಹಾಕಿ ಈಗ ನಾನು ಇದನ್ನ ವಿಸಲ್ ಕೂಗಿಸ್ಕೊಳ್ತೀನಿ. ಈಗ ಫ್ರೆಂಡ್ಸ್, ಇದನ್ನು ಲಿಡ್ನ ಕ್ಲೋಸ್ ಮಾಡಿ ಒಂದು 5 ರಿಂದ 6 ವಿಸಲ್ನ ನಾನು ಕೂಗಿಸ್ಕೊಳ್ತೀನಿ. ಹಾಗೆ ಫ್ರೆಂಡ್ಸ್, ಹಾಲು ಕುಡಿಯೋಣ ಅಂತೇಳಿ ಹಾಲು ಕಾಯಿಸ್ಕೊಂಡೆ, ಬಟ್ ಕುಡಿಯೋಕ್ಕೆ ಟೈಮ್ ಇಲ್ಲ, ಟೈಮ್ ಆಗಿಬಿಟ್ಟಿದೆ. ಹಾಗೆ ಫ್ರೆಂಡ್ಸ್, ಇದು ವಿಸಲ್. ಹಾಗೆ ಫ್ರೆಂಡ್ಸ್, ಇನ್ನು ನಾನು ಸೊಪ್ಪು ತೊಳೆದಿದ್ನಲ್ವ ನೀರು, ಅದನ್ನು ವೇಸ್ಟ್ ಮಾಡಬಾರ್ದು, ಗಿಡಗಳಿಗಾದರೂ ಹಾಕೋಣ. ಇವಾಗಂತೂ ಸಿಕ್ಕಾಬಟ್ಟೆ ಬಿಸಿಲು ಅಲ್ಲ ಫ್ರೆಂಡ್ಸ್, ಹಾಗಾಗಿ ಗಿಡಗಳಿಗೆ ಡೈಲಿ ನೀರು ಹಾಕಿದ್ರೂ ಕಮ್ಮಿನೇ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಆ ಸೊಪ್ಪಿನ ನೀರು ವೇಸ್ಟ್ ಮಾಡೋದು ಬೇಡ ಅಂತೇಳಿ ಆ ಸೊಪ್ಪಿನ ನೀರನ್ನ ನಾನು ಗಿಡಕ್ಕೆ ಹಾಕಿ ಬಂದೆ. ಇನ್ನು ರೈಸಿಗೂ ಕೂಡ ಇಟ್ಕೊಂಡ್ಬಿಡೋಣ. ಒಂದು ಕುಕ್ಕರಲ್ಲಿ ನಾನು ಸಾಂಬಾರಿಗೆ ಕಾಳೆಲ್ಲ ಹಾಕಿ, ನಾನು ಆಗಲೇ ಹೇಳಿದಾಗೆ ಎಲ್ಲನೂ ಹಾಕಿ ವಿಸಲಿಗೆ ಇಟ್ಟಿದ್ದೀನಿ. ಹಾಗೆ ಇನ್ನೊಂದು ಕುಕ್ಕರಲ್ಲಿ ರೈಸಿಗೂ ಕೂಡ ನಾನು ಇಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ರೈಸಿಗೂ ಇಟ್ಕೊಂಡ್ಬಿಟ್ರೆ ಸ್ವಲ್ಪ ಕೆಲಸನೂ ಈಸಿ ಆಗುತ್ತೆ ಫ್ರೆಂಡ್ಸ್. ಇಂಥ ಪ್ರೆಗ್ನೆನ್ಸಿ ಟೈಮಲ್ಲಿ ನಾವು ಹೆವಿ ವರ್ಕ್ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು. ಲೈಟಾಗಿ ಯಾವ ಕೆಲಸನ ಲೈಟಾಗಿ ನಾವು ಮಾಡಿ ಮುಗಿಸ್ಕೊಳ್ತೀವೋ ಅದ್ರ ಕಡೆ ಫೋಕಸ್ ಮಾಡಬೇಕು. ಸೊ ಹಾಗಾಗಿ ನಾನು ಅಷ್ಟೇ ಜಾಸ್ತಿ ಸುಸ್ತು ಮಾಡ್ಕೊಳ್ಳಿಕ್ಕೆ ಹೋಗ್ತಾ ಇರಲಿಲ್ಲ. ಯಾಕಂದರೆ ನಾನು ಸುಸ್ತು ಜಾಸ್ತಿ ಆಗಿಬಿಟ್ಟೆ, ನನಗೆ ಕೈಕಾಲೆಲ್ಲ ಶಿವರ್ ಆಗಿಬಿಡುತ್ತೆ, ತುಂಬಾ ಸುಸ್ತಾಗಿಬಿಡುತ್ತೆ, ನನಗೆ ನಡೆಯೋಕ್ಕೆ ಕೂಡ ಆಗಲ್ಲ. ಸೊ ಹಾಗಾಗಿ ಆದಷ್ಟು ನಮಗೆ ಲೈಟಾಗಿ ಯಾವ ಥರ ಕೆಲಸನ ಮುಗಿಸ್ಕೋಬೋದು ಅಂತೇಳಿ ನಾನು ಆಗಲಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಫ್ರೆಂಡ್ಸ್, ಇದನ್ನು ಮಸ್ತ್ಕೊಂಡ್ಬಿಡ್ತೀನಿ. ಇದು ಸಣ್ಣದು ಒಂದು ಇದಿರುತ್ತಲ್ಲ, ಅದನ್ನು ಮಸ್ಕೊಳ್ತಾ ಇದ್ದೀನಿ. ಸೊಪ್ಪು ಕ್ವಾಂಟಿಟಿ ಕಮ್ಮಿ ಇದ್ದಿದ್ದರಿಂದ ಫ್ರೆಂಡ್ಸ್ ಈ ಥರ ಆಗಿದೆ. ಹಾಗೆ ಫ್ರೆಂಡ್ಸ್, ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಕೂಡ ಹಾಕಿ ನಾನು ಮಸ್ತ್ಕೊಳ್ತೀನಿ. ಯಾಕೆಂದರೆ ಬಿಸಿ ಇರೋದ್ರಿಂದ ಹುಣಸೆಹಣ್ಣು ಕೂಡ ಚೆನ್ನಾಗಿ ಮಸ್ತ್ಕೋಬೋದು. ಹಾಗೆ ಫ್ರೆಂಡ್ಸ್, ಇನ್ನು ನಾವು ಈ ಥರ ಸ್ಥಿತಿಯಲ್ಲಿ, ಈ ಥರ ಪರಿಸ್ಥಿತಿಯಲ್ಲಿ ಇದ್ದಾಗ ನಾವು ಹೆವಿ ವರ್ಕ್ ಮಾಡ್ಕೊಳ್ಳಿಕ್ಕೆ ಹೋಗ್ಬಾರ್ದು. ಹೆವಿ ವರ್ಕು ಅಂತಂದರೆ ಇವಾಗ ನಾವು ಬೆಳಗ್ಗೆ ತಿಂಡಿ ಮಾಡಿರ್ತೀವಿ, ಮತ್ತು ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕು, ರಾತ್ರಿ ಅಡುಗೆ ಮಾಡಬೇಕು, ಮನೆ ಕೆಲಸ, ಹಾಗೆ ಮಗುನ ಮೇಂಟೆನೆನ್ಸು, ಇಷ್ಟೆಲ್ಲ ಮಾಡೋಷ್ಟರಲ್ಲಿ ನಮಗೆ ತುಂಬಾ ಸುಸ್ತಾಗುತ್ತೆ. ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಒಬ್ಬರೇ ಇದ್ದಾಗ, ಯಾರು ಹೆಲ್ಪಿಂಗ್ ಇಲ್ಲದಾಗ ಈ ಥರ ಜಾಸ್ತಿ ಸುಸ್ತು ಮಾಡ್ಕೊಳ್ಳೋ ಬದಲು ಡೈರೆಕ್ಟಾಗಿ ಅಡುಗೆನ ಮಾಡ್ಕೊಳ್ಳೋದು ಒಳ್ಳೆಯದು. ಅಥವಾ ನಮಗೆ ಇವಾಗ ಮಸಾಲೆ ರುಬ್ದೇನೆ ಸಾಂಬಾರು, ಈ ಥರ ಬೇಗ ಕ್ವಿಕ್ಕಾಗಿ ಸಾಂಬಾರನ್ನ ಪ್ರಿಪೇರ್ ಮಾಡ್ಕೊಳ್ಳೋದು, ಈ ಥರ ಎಲ್ಲ ಆದಷ್ಟು ನಮಗೆ ಎಷ್ಟು ಈಸಿ ವೇನಲ್ಲಿ ನಾವು ಕೆಲಸ ಸುಸ್ತಿಲ್ದೇ ಮಾಡ್ಕೊಳ್ತೀವೋ ಅಷ್ಟು ಒಳ್ಳೇದಂತಲೇ ಹೇಳ್ಬೋದು. ಸೊ ಹಾಗಾಗಿ ಫ್ರೆಂಡ್ಸ್, ಇವಾಗ ನಾನು ಮಸ್ತ್ಕೊಂಡಾಗಿದೆ. ಈಗ ನಾನು ಇದಕ್ಕೆ ಖಾರದ ಪುಡಿ ಮತ್ತು ಸಾಂಬಾರು ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಖಾರ ನೋಡಿ ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಈಗ ನಾನು ಸಾಂಬಾರು ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಮಸಾಲೆನ ನಾನು ಇಲ್ಲಿ ರುಬ್ಕೊಳ್ತಾ ಇಲ್ಲ. ಹಾಗೆ ತೆಂಗಿನಕಾಯಿ ಕೂಡ ನಾನು ಇದಕ್ಕೆ ಸೇರಿಸ್ಕೊಂಡು ಮಸ್ತ್ಕೊಂಡಿದ್ದೀನಿ. ಈಗ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ, ಉಪ್ಪನ್ನು ಹಾಕಿ, ಹಾಗೆ ಫ್ರೆಂಡ್ಸ್ ಇನ್ನೊಂದು ಟ್ರಿಕ್ಕು, ನಾನು ತುಂಬ ಈಸಿಯಾಗಿ ಇದು ಒಗ್ಗರಣೆ ಹೇಗೆ ಮಾಡ್ಕೊತೀನಿ ಅಂದರೆ, ಈ ಥರ ಎಲ್ಲ ನೀರೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ, ಹಾಗೆ ಕರಿಬೇವು, ಒಣಮೆಣಸಿನ್ಕಾಯಿ, ಸ್ವಲ್ಪ ಎಣ್ಣೆ ಹಾಕಿದ್ರೆ ಇದೊಂಥರ ಡಿಫ್ರೆಂಟಾಗಿ ಒಗ್ಗರಣೆ ಕ್ವಿಕ್ಕಾಗಿಯೂ ಸಹ ಒಗ್ಗರಣೆ ಮಾಡ್ಕೋಬೋದು. ನಾನು ಈ ಥರನೂ ಒಂದೊಂದು ಟೈಮಲ್ಲಿ ನನಗೆ ಜಾಸ್ತಿ ಸುಸ್ತು ಟಯರ್ಡ್ನೆಸ್ ಇದ್ದಾಗ
ಈಸಿ ಮೆಥಡ್ ಅಂದರೆ ನಾನು ಈ ಥರ ಒಗ್ಗರಣೆ ಮಾಡ್ಕೊಂಡ್ಬಿಡ್ತೀನಿ. ಸೊ ನೀವು ಅಷ್ಟೇ ಫ್ರೆಂಡ್ಸ್, ಈ ಥರ ಪ್ರೆಗ್ನೆನ್ಸಿ ಟೈಮಲ್ಲಿ ಅಥವಾ ಹುಷಾರಿಲ್ಲದೆ ಟೈಮಲ್ಲಿ ಆದಷ್ಟು ಕ್ವಿಕ್ಕಾಗಿ ಈಸಿ ವೇನಲ್ಲಿ ಈ ಥರ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ನೋಡಿ ಫ್ರೆಂಡ್ಸ್, ಈಗ ಒಣಮೆಣ್ಸಿನ್ಕಾಯಿನ ಮುರಿದು ಹಾಕಿದ್ದೀನಿ. ಇವಾಗ ಇದು ಚೆನ್ನಾಗಿ ಕುದಿ ಬಂತು ಅಂದರೆ ನಮ್ಮ ಇವತ್ತಿನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕೂಡ ರೆಡಿ ಆಯಿತು. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಒಂದು ಸಲ ಟ್ರೈ ಮಾಡಿ. ಇನ್ನು ಸೊಪ್ಪು ಇದ್ದರೂ ಓಕೆ, ಇರಲಿಲ್ಲ ಅಂದರೂ ಓಕೆ, ಸೊಪ್ಪು ಇಲ್ಲದೇ ಸಹ ನೀವು ಮಾಡ್ಕೋಬೋದು. ತುಂಬಾ ರುಚಿಯಾಗಿರುತ್ತೆ. ಈ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಹೆಲ್ದಿ ಸಾಂಬಾರ್ ರೆಸಿಪಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಒಂದು ಸಲ ಟ್ರೈ ಮಾಡಿ, ಹಾಗೆ ರುಚಿಯಾಗಿರುತ್ತೆ ಅಂತೇಳಿ ಮರದೇ ಕಮೆಂಟ್ ಮಾಡಿ. ಹಾಗೆ ಫ್ರೆಂಡ್ಸ್, ಇನ್ನು ಸಾಂಬಾರು ಕೂಡ ನಂದು ರೆಡಿ ಆಗ್ತಿದೆ. ಇದು ಚೆನ್ನಾಗಿ ಕುದಿ ಬಂತಪ್ಪ ಅಂತಂದರೆ ಸಾಂಬಾರು ಕೂಡ ರೆಡಿ ಆಯಿತು. ಇನ್ನು ರೈಸು ಕೂಡ ರೆಡಿಯಾಗಿದೆ. ಇನ್ನೂ ನನ್ನ ಮಗ ಮಲಗಿದ್ದಾನೆ, ಅವನ್ನ ಎಬ್ಬರಿಸ್ಕೋಬೇಕು. ಅವ್ನಿಗೆ ಎಬ್ಬರಿಸ್ಕೊಂಡು ಹಾಗೆ ಫ್ರೆಂಡ್ಸ್, ಇವತ್ತು ಕಟಿಂಗ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ ನನ್ನ ಮಗನಿಗೆ. ಯಾಕೆಂದರೆ ಊರಿಗೆ ಹೋಗ್ತಾ ಇದ್ದೀನಿ ಜಾತ್ರೆಗೆ. ಸೊ ಹಾಗಾಗಿ ಮತ್ತು ಡೆಲಿವರಿ ಎಲ್ಲ ಮುಗಿಸ್ಕೊಂಡು ಬರೋದು ಇನ್ನೆಷ್ಟು ತಿಂಗಳು, ಒಂದು 2-3-4 ಮಂತ್ ಆಗ್ಬೋದು. ಸೊ ಹಾಗಾಗಿ ಅವನಿಗೆ ಸ್ವಲ್ಪ ಕಟಿಂಗ್ ಮಾಡಿಸ್ಕೊಂಡು ಹೋಗೋಣ ಜಾತ್ರೆಗೆ. ಚೆನ್ನಾಗಿ ಅವನಿಗೆ ತಲೆ ಕೂದಲೆಲ್ಲ ಬೆಳೆದ್ಬಿಟ್ಟಿದೆ ಫ್ರೆಂಡ್ಸ್. ಹಾಗಾಗಿ ಸಾಂಬಾರಿನ ಇದು ಚೆನ್ನಾಗಿ ಕುದಿಯೋಷ್ಟಿದೆ. ನಾನು ಈ ಥರ ಸ್ವಲ್ಪ ಸುಸ್ತಿನ ನನಗೇನು ಮಾಡ್ಕೊಳ್ಳೋಕ್ಕಾಗಲಿಲ್ಲ ಒಬ್ಬಳೇ ಇದ್ದಾಗ ಅಂತ ಅಂದಾಗ ನಾನು ಈ ಥರ ಕ್ವಿಕ್ಕಾಗಿ ಅಡುಗೆನ ಮುಗಿಸ್ಕೊಂಡ್ಬಿಡ್ತೀನಿ. ಒಗ್ಗರಣೆನೂ ಸಹ ಅಲ್ಲಿ ನಾನು ಟೈಮ್ನ ಸೇವ್ ಮಾಡ್ಕೊಳ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ಈಗ ನನ್ನ ಮಗನ ಎಬ್ಬರಿಸೋಣ. ಅಷ್ಟಕ್ಕೆ ಇಲ್ಲೆಲ್ಲ ಕ್ಲೀನ್ ಮಾಡ್ಕೋಬೇಕು. ಅವನ್ನ ಎಬ್ಬರಿಸ್ತೀನಿ. ಅವನು ಎದ್ರೂ ಸ್ವಲ್ಪ ಹೊತ್ತು ಮಲ್ಕೊಂಡಿರೋ ಹಾಸಿಗೆಯಲ್ಲಿ ಸ್ವಲ್ಪ ಹೊತ್ತು ಒದ್ದಾಡಿ ಆಮೇಲೆ ಎದ್ದೇಳೋದು ಅವನು ಅಲ್ಲಿವರೆಗೂ. ಸೊ ಅಷ್ಟರಲ್ಲಿ ನಾನು ಇಲ್ಲಿ ಕಿಚನ್ ಕೂಡ ಕ್ಲೀನ್ ಮಾಡ್ಕೊಂಡು ಮನೆಯೆಲ್ಲ ಕಸ ಹೊಡ್ಕೊಂಬಿಡೋಣ ಅಂತೇಳಿ. ಸೊ ಬನ್ನಿ ನನ್ನ ಮಗನ ಎಬ್ಬಿಸ್ಕೊಳ್ಳೋಣ. ಗುಂಡಣ್ಣ ನೋಡಿ ಫ್ರೆಂಡ್ಸ್, ಹೇಗೆ ಮಕ್ಕಂಡವನೆ ಅಂತೇಳಿ. ಗುಂಡಣ್ಣ, ಬಂಗಾರಿ ಎದ್ದೇಳ ಮಗನೇ, ನೀನು ಬರಲ್ವ ಬೂಮು? ಎದ್ದೇಳ್ತೀಯಾ? ಎದ್ದೇಳು, ಕಟಿಂಗ್ ಮಾಡಿಸ್ಕೊಂಡು ತೂವ ಇಕ್ಕೊಂಡು ಇವತ್ತು. ನಿಮ್ಮ ಅಕ್ಕ ನೀಟ ಮಕ್ಕ ಬಲ್ಗಡೆ ಎಬ್ಬರಿಸ್ತೀನಿ. ಮಕ್ಕ ಅಯ್ಯೋ, ಎದ್ದೇಳು ಅಂದಿದ ತಕ್ಷಣ ಎದ್ಬಿಡ್ತಿಲ್ಲ ಮಗನೇ, ಜಾಣ. ಫ್ರೆಂಡ್ಸ್, ಇನ್ನು ನನ್ನ ಮಗ ಕುತ್ಕೊಂಡು ಚಾಕ್ಲೇಟ್ ತಿಂತಿದ್ದಾನೆ. ಅವನಿಗೆ ಕಟಿಂಗ್ ಮಾಡಿಸ್ಬೇಕು. ಗುಣ ಕಟಿಂಗ್ ಮಾಡಿಸಲ್ಲ ಮಗನ? ಮಾಡಿಸ್ಬೇಕಾ? ನನ್ನ ಮುದ್ದು ಬಂಗೋರಿ ಕಟಿಂಗು. ಹಾಗೆ ಫ್ರೆಂಡ್ಸ್, ನಾನು ಕಟಿಂಗ್ ಮಾಡಿಸ್ಬೇಕು. ಅವ್ರ ಅಪ್ಪಾಜಿ ಸ್ವಲ್ಪ ಕೆಲ್ಸಕ್ಕೆ ಹೋಗಿದ್ದಾರೆ, ಬಂದಮೇಲೆ ಕಟಿಂಗ್ ಮಾಡಿಸ್ಕೊಂಬರ್ಬೇಕು. ಒಂದು ಸಹ ಊಟ ಆಯಿತು. ಸಾಂಬಾರು ಮಾತ್ರ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್, ಒಂದ್ಸಲ ಟ್ರೈ ಮಾಡಿ. ಹಾಗೆ ಫ್ರೆಂಡ್ಸ್, ನನ್ನ ಮಗನಿಗೂ ಕೂಡ ಕಟಿಂಗ್ ಮಾಡಿಸ್ಬೇಕಿತ್ತು. ಅವನಿಗೂ ಸಹ ಕಟಿಂಗ್ ಮಾಡಿಸ್ಕೊಂಡು ನಾನು ನನ್ನ ಹಸ್ಬೆಂಡು ಇಲ್ಲೇ ನಮ್ಮ ಮನೆ ನಿಯರಲ್ಲೇ ಇತ್ತು ಶಾಪು. ಸೊ ಮಾಡಿಸ್ಕೊಂಡು ಮನೆಗೂ ಕೂಡ ಹೊರಟು. ಹಾಗೆ ಈ ಥರ ಫ್ರೆಂಡ್ಸ್ ನನ್ನ ಮೇಂಟೆನೆನ್ಸ್ ಅಂದರೆ ಸ್ವಲ್ಪ ಇಂಥ ಟೈಮಲ್ಲಿ ಹೆವಿ ವರ್ಕ್ ಲೋಡ್ ತೊಗೊಳೋದಕ್ಕಿಂತ ಸ್ವಲ್ಪ ಲೈಟಾಗಿ ಆದಷ್ಟು ನಮಗೆ ಯಾವ ಥರ ನಾವು ಬೇಗ ಕ್ವಿಕ್ಕಾಗಿ ಕೆಲಸನ ಮುಗಿಸ್ಕೊಳ್ತೀವಿ ಟಯರ್ಡ್ನೆಸ್ ಇಲ್ಲದೆ ಅನ್ನೋದನ್ನ ನಾವು ಈಸಿ ವೇನಲ್ಲಿ ಮಾಡ್ತಾ ಹೋಗಬೇಕು. ಹಾಗೆ ನಾನು ಅಷ್ಟೇ ಫ್ರೆಂಡ್ಸ್, ಇನ್ನು ಕೆಲಸನೂ ಕೂಡ ಅಷ್ಟೊಂದು ಹೆವಿ ವರ್ಕ್ ಲೋಡ್ ಮಾಡ್ಕೊಳ್ಳಿಕ್ಕೆ ನಂಗೆ ಆಗೋಲ್ಲ ಈ ಟೈಮಲ್ಲಿ. ಸೊ ಹಾಗಾಗಿ ಸ್ವಲ್ಪ ಈಸಿ ವೇನಲ್ಲೇ ನಾನು ಮಾಡ್ಕೊಳ್ತೀನಿ. ಇನ್ನು ಜಾಸ್ತಿ ವರ್ಕ್ ಇತ್ತಪ್ಪ ಅಂದರೆ 2 ಡೇಸಿಗೆ ನಾನು ಅದನ್ನು ಸ್ಪ್ಲಿಟ್ ಮಾಡ್ಕೊಳ್ತೀನಿ ಅಂತಲೇ ಹೇಳ್ಬೋದು. ಹಾಗೆ ಫ್ರೆಂಡ್ಸ್, ಇನ್ನು ನಮ್ಮ ಅತ್ತೆ ಊರಿಂದ ಮಾವಿನಕಾಯಿ ಕೂಡ ತೊಗೊಬಂದಿದ್ರು. ಮಾವಿನಕಾಯಿ ಆ್ಯಕ್ಚುಲಿ ಮರದಲ್ಲಿ 2 ಮಾವಿನಕಾಯಿ ಬಿಟ್ಟಿತ್ತಂತೆ, ಒಂದು ಮಾವಿನಕಾಯಿ ನನಗಂತ ತೊಗೊಬಂದಿದ್ದಾರೆ ಕಿತ್ಕೊಂಡು. ಹಾಗೆ ಮಾವಿನಕಾಯಿ ಕೂಡ ಎಂಜಾಯ್ ಮಾಡ್ತಾ ಇದ್ದೀನಿ ತಿನ್ಕೊತ. ಹಾಗೆ ಫ್ರೆಂಡ್ಸ್, ಇವತ್ತಿನ ಲಾಗ್ ಕೂಡ ಇಷ್ಟ ಆದರೆ ವಿಡಿಯೋಗೊಂದು ಲೈಕು, ಶೇರು, ಸಬ್ಸ್ಕ್ರೈಬ್. ಬಾಯ್.